ದಾವಣಗೆರೆಯ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ನಾಪತ್ತೆ. 16 ವರ್ಷದ ಜೀವನ್ ನಾಪತ್ತೆಯಾದಂತಹ ವಿದ್ಯಾರ್ಥಿ ಪುಷ್ಪಾ ಮಹಾಲಿಂಗಪ್ಪ ವಸತಿ ಶಾಲೆಯ ವಿದ್ಯಾರ್ಥಿಯಾದ 16 ವರ್ಷದ ಜೀವನ್ ಈಗ ನಾಪತ್ತೆ. ವಿದ್ಯಾರ್ಥಿಯ ಬಟ್ಟೆ ಬೆಚ್ಚಿಸಿ ಅವಮಾನ ಮಾಡಿದ್ರು ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಉಳಿದ ವಿದ್ಯಾರ್ಥಿಗಳ ಸಮ್ಮುಖದಲ್ಲೇ ಈತನಿಗೆ ಬಟ್ಟೆ ಬೆಚ್ಚಿಸಿ ಅವಮಾನ ಮಾಡಿದಂತಹ ಆರೋಪ. ವಾರ್ಡನ್ ಕೊಟ್ಟಂತಹ ಈ ಹಿಂಸೆಗೆ ಆ ಹುಡುಗ ನಾಪತ್ತೆಯಾಗಿದ್ದಾನೆ ಎನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಇದು ವಿದ್ಯಾರ್ಥಿ ಜೀವನ್ ಪೋಷಕರು ಮಾಡ್ತಾ ಇರುವಂತಹ ಗಂಭೀರ ಆರೋಪ. ವಿದ್ಯಾನಗರ ಪೊಲೀಸ್ ಠಾಣೆಗೆ ಪೋಷಕರು ನಾಪತ್ತೆ ದೂರು ಕೂಡ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಿನ ಕಡೂರು ತಾಲೂಕಿನ ಹೊಸಳ್ಳಿ ಗ್ರಾಮದವ ದಾವಣಗೆರೆ ಪುಷ್ಪಾ ಮಹಾಲಿಂಗಪ್ಪ ವಸತಿ ಶಾಲೆಯಲ್ಲಿ ಓದ್ತಾ ಇದ್ದ. ಆತ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ದಾನೆ. ಶಾಲಾ ಕಾಂಪೌಂಡ್ ಹಾರಿ ಹೋಗಿದ್ದಾನೆ ಅಂತ ವಸತಿ ಶಾಲೆ ಸಿಬ್ಬಂದಿ ಹೇಳ್ತಿದ್ದಾರೆ. ಆದರೆ ಶಾಲಾ ಆಡಳಿತ ಮಂಡಳಿ ಬೇಜವಾಬ್ದಾರಿತನದಿಂದ ಮಾತನಾಡ್ತಾ ಇದೆ. ವಾರ್ಡನ್ ಹಿಂಸೆಗೆ ಬೇಸತ್ತು ಆತ ಹೋಗಿದ್ದಾನೆ ಅನ್ನೋದು ಪೋಷಕರ ಮಾತು. ಮಗು ವಾರ್ಡನ್ ರಾತ್ರಿ ಫೋನ್ ಮಾಡಿರು. ಒಂದು 8:40 ಮಗು ಮಿಸ್ ಆಗಿದೆ ಅಂತ ನನಗೆ 10:10 ಹೇಳಿರು. ಆಯಿತು, ಯಾಕೆ ಏನು ಮಾಡ್ಕೊಂಡ, ಏನಾರು ಗಲಾಟೆ ಮಾಡಿದಾನ ಸರ್, ಏನಾರು ಮಾಡಿದಾನ, ಯಾಕೆ ಹೋದ ಹಂಗೆ ಎಲ್ಲ ಕಾಂಪೌಂಡ್ ಹಾರಿಂದಿ? ಇಲ್ಲ ಮೇಡಮ್, ಏನೂ ಮಾಡಿಲ್ಲ, ಏನೂ ಗಲಾಟಿಲ್ಲ, ಬನ್ನಿ ಮೇಡಮ್ ನೀವು ಬೆಳಿಗ್ಗೆ ಅಂದರು. ಆಯಿತು ಸರ್, ಈಗ ನೀವು ಎಲ್ಲಿದ್ದೀರಾ ಅಂದು. ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಬಸ್ ನೋಡ್ತಾ ಇದ್ದೀವಿ ಕಣಮ್ಮ, ನಿಮ್ಮ ಕಡೆ ಬಸ್ ಯಾವುದು ಅಂತಂದರು. ಹೊಸದುರ್ಗ ಗಾಡಿ, ಕಡೂರು ಗಾಡಿ ಇಂದು. ಆಯಿತು ನೋಡ್ತೀನಿ ಅಂದರು. ಆಯಿತು ಸರ್, ನಾವು ಆ ಕಡೆಯಿಂದ ಬರ್ತೀವಿ ಸರ್, ಎಲ್ಲ ಗಾಡಿ ಹೊಸದುರ್ಗ ಹೇಳಿದ್ರೆ ನಮ್ಮ ಊರು 40 ಕಿಲೋಮೀಟ್ರ್ ಆಗುತ್ತೆ, ಅವ್ನಿಗೆ ಬರೋಕ್ಕೆ ವೆಹಿಕಲ್ ಇಲ್ಲ, ನಾವು ಬಂದು ಹೊಸದುರ್ಗ ಕ್ಯಾಚ್ ಮಾಡ್ತೀವಿ ಬೇಕಿದ್ರೆ ಅಂತಂದು. ಆಯ್ತು ಆಯ್ತು ಮೇಡಮ್ ಅಂದರು. ಹೊಸದುರ್ಗ ಬಂದು ಬಸ್ಸು ಇಲ್ಲ, ಏನೂ ಇಲ್ಲ, ಕಡೂರಲ್ಲೂ ಹೋದು ಅಲ್ಲಿಯೂ ಇಲ್ಲ. ನೈಟೇ ಬಂದು ನಾವು ಬಂದಾಗ 2:15 ಗಂಟೆ ಆಯಿತು. ಇಲ್ಲೇ ಇದ್ದೀವಿ ಬರ್ರಿ ಅಂತ ಕರಿತಾನೆ ಇದ್ದಾರೆ ವಾರ್ಡನ್ನು. ಫ್ರಂಟ್ ಆಫೀಸಲ್ಲಿ ಬಾಕ್ಲಲ್ಲಿ ವಾಚ್ಮ್ಯಾನು ಒಬ್ಬರು ವಾರ್ಡನ್ ಇದ್ದಾರೆ. ಬಂದು ಕೇಳಿರೆ ಕಾಂಪೌಂಡರೋ ಇದ್ದಾನೆ ಅಂತಾರಲ್ಲ, ಏನು ಮಾಡಿದ ಅಂತ ಕೇಳಿರಿ, ಏನು ಹೇಳ್ತಾ ಇಲ್ವಲ್ಲ. ನಿನ್ನೆ ರಾತ್ರಿ 8:15 ಮಗು ಕಾಣಿಸ್ತಾ ಇಲ್ಲ. 10th ಓದ್ತಾ ಇದ್ದೀನಿ, ಜೀವನ್ MS, ನಮ್ಮ ಅಣ್ಣನ ಮಗ. ನಮಗೆ ಗೊತ್ತಾಗಿದ್ದು ವಿಚಾರ ತಿಳಿಸಿದ್ದು ನಮಗೆ ಇವರು ಹಾಸ್ಟೆಲ್ ವಾರ್ಡನ್ನು 10 ಗಂಟೆ 10 ನಿಮಿಷದಲ್ಲಿ. ಅಷ್ಟೊತ್ತು ನಮಗೇನು ವಿಚಾರ ತಿಳಿಸಿಲ್ಲ, ನಿಮ್ಮ ಮಗು ಅಪ್ಸ್ಟ್ಯಾಂಡಿಂಗ್ ಆಗಿದ್ದಾನೆ, ಶಾಲೆಯಲ್ಲಿ ಇಲ್ಲ, ಇದು ಹಾಸ್ಟೆಲಲ್ಲಿ ಇಲ್ಲ ಅಂತ ಹೇಳಿದ್ದಾರೆ. ಅದೇ ತಕ್ಷಣ ನಮ್ಮ ಅತ್ತಿಗೆಗೆ ಫೋನ್ ಮಾಡಿದ್ದಾರೆ. ಅದೇ ತಕ್ಷಣ ಅವ್ರು ನಮಗೆ ಫೋನ್ ಮಾಡಿದರು. ನಾವು ಸೀದಾ ಹೊಸದುರ್ಗ, ಕಡೂರು ಎಲ್ಲ ಬಸ್ ಸ್ಟ್ಯಾಂಡ್ಗಳು, ರೈಲ್ವೆ ಸ್ಟೇಷನ್ಗಳೆಲ್ಲ ನೋಡ್ಕೊಂಡು ಮತ್ತೆ ಹೊಸದುರ್ಗದಿಂದ ಸೀದಾ ಇಲ್ಲಿಗೆ ಹೊರಟ್ವಿ. ಅವ್ರಿಗೆ ಫೋನ್ ಮಾಡ್ತಾನೆ ಇದ್ದು, ಇಲ್ಲ ನಾವು ಹುಡುಕ್ತಾ ಇದ್ದೀವಿ, ಸಿಗ್ತಾ ಇಲ್ಲ, ನಾವು ಹುಡುಕ್ತಾ ಇದ್ದೀವಿ, ಕಂಪ್ಲೇಂಟ್ ಮಾಡಿ ಸ್ಟೇಷನ್ನಿಗೆ, ಪೊಲೀಸ್ ಹೆಲ್ಪ್ ತಗೊಳ್ಳಿ, ನೀವು ಹುಡುಕೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ದು. ಅವ್ರೇನು ಪ್ರೊಸೆಸ್ ತಾಳಲಿಲ್ಲ. ಆವಾಗ ನಾನೇ ಬರಬೇಕಾದ್ರೆ ಆನ್ಲೈನ್ ಕಂಪ್ಲೇಂಟ್ ಮಾಡಿಬಿಡೋಣ ಅಂತೇಳಿ ಇವ್ರು ನಮ್ಮ ಹುಡುಗ್ರ ಹತ್ರ ಮಾತಾಡಿದ್ರು, ಕಾರಲ್ಲಿ ಬರ್ಬೇಕು ಅವ್ರ ತಾಯಿ ಹತ್ರ ಎಲ್ಲವ. ಅವಾಗ ಆಯಿತು ಅಂತೇಳಿ 112ಗೆ ಕರೆ ಮಾಡಿದ್ರು. ಅವರು ತಕ್ಷಣವೇ ಕರೆ ತಗೊಂಡು ಮತ್ತೆ ಆಫೀಸಿಗೆ ಅದಕ್ಕೆ ನಂಬರಿಗೆ ಇದು ಕೊಟ್ಟರು. ಅವರು ಫೋನ್ ಮಾಡಿ ಏನು ಹೆಂಗೆ ಅಂತ ಹೇಳಿದರು, ಎಲ್ಲ ಹೇಳಿದ್ವಿ. ಆಮೇಲೆ ನಾವು ಇಲ್ಲಿಗೆ ಬರೋದ್ರೊಳಗೆ ಇಲ್ಲಿ ಬಂದು 2 ಸರಿ ವಿಚಾರಣೆ ಮಾಡಿ ಹೆಂಗಾಯಿತು ಏನಾಯಿತು ಅಂತೇಳಿ ಇದು ಮಾಡಿದ್ದಾರೆ. ಅಷ್ಟೊತ್ತಾದರೂ ಇವರು ಕಂಪ್ಲೇಂಟ್ ಹೋಗಿ ನಮ್ಮ ಶಾಲೆಯಲ್ಲಿ ಒಂದು ಜವಾಬ್ದಾರಿಯಾಗಿ ಇಟ್ಕೊಂಡಿದ್ದೀವಿ, ನಮ್ಮ ಹುಡುಗ ಕಾಣೆಯಾಗಿದೆ ಅಂತೇಳಾಗಲಿ ಏನಾಗಲಿ ಕಂಪ್ಲೇಂಟ್ನೇ ಕೊಟ್ಟಿಲ್ಲ ಇವರು. ಅವ್ರು 9:30 ಗಂಟೆಯಲ್ಲಿ ಇಲ್ಲೇ ಮೆಕ್ಡಾನಲ್ ಹತ್ರ ಒಂದು ಟೀ ಶಾಪ್ನಲ್ಲಿ ಹುಡುಗ ಕಂಡು ಬಂದಿದ್ದು. ಟೀ ಕುಡಿದು ಅವ್ರನ್ನ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಇಲ್ಲಿ ಹುಡುಕ್ಲಿಕ್ಕೆ ಕಳಿಸಿದ್ದೀವಿ. ಭಯ ಪಡುವಂಥ ಅವಶ್ಯಕತೆ ಇಲ್ಲದರಿಂದ ಮಗು ಇನ್ನು 1-1.5 ತಾಸಲ್ಲಿ ಇಲ್ಲಿ ಕಾಲೇಜ್ ಹತ್ರ ಸ್ಕೂಲ್ನಲ್ಲಿ ಬರುತ್ತಾನೆ. ಥ್ಯಾಂಕ್ ಯು. ವಾರ್ಡನ್ ಇಲ್ಲ ಸರ್, ವಾರ್ಡನ್ದೇನೋ ಇದೆ, ಅದು ಗುಂಟ್ರಿನಲ್ಲಿ ನಾವು ಅದನ್ನು ವಿ ವಿಲ್ ಹ್ಯಾವ್ ಎ ಡಿಸ್ಕಷನ್ ವಿತ್ ದೆಮ್ ಆ್ಯಂಡ್ ವಿಲ್ ಟೇಕ್ ನೆಸೆಸರಿ ಆ್ಯಕ್ಷನ್ ಸರ್. ಇರುತ್ತೆ ಸರ್. ಈಗ ಹೆಂಗಿರುತ್ತೆ ಅಂದರೆ ಕ್ರೌಡ್ ಇರೋ ಮಕ್ಕಳಲ್ಲಿ ಯಾರಾದರೂ ಒಬ್ಬರು ಕಣ್ತಪ್ಪಿಸಿ ಹೋದಾಗ ಯಾರೂ ಏನೂ ಮಾಡೋಕ್ಕಾಗಲ್ಲ. ನಾವು ಎಲ್ಲರ ಹತ್ರನೂ CCTV ಇಡೋಕ್ಕಾಗಲ್ಲ. ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಆ ಮಗುನ ಕರೆಸೋ ಜವಾಬ್ದಾರಿ ನಾವು ತೊಗೊತೀವಿ. ಇನ್ನು 1-1.5 ಗಂಟೆ ಒಳಗೆ ಆ ಮಗು ಇಲ್ಲಿರುತ್ತೆ. ಅದು ನಮಗಿನ್ನೂ ಗೊತ್ತಿಲ್ಲ ಸರ್, ನಮಗೆ ಆ ಕ್ಲಾರಿಟಿ ಇಲ್ಲ. ಅದನ್ನ ಕ್ಲಾರಿಟಿ ಇಲ್ದಂಗೆ ಹೆಂಗೆ ಮಾಡೋದು? ಆ ಥರ ಯಾರೂ ಮಾಡಲ್ಲ ಸರ್, ಯಾಕಂದರೆ ಇಲ್ಲಿ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಅಂಥ ಪರಿಸ್ಥಿತಿ ಇನ್ನೂ ಮಟ್ಟ ನಮ್ಮ ನೋಟಿಸಿಗೆ ಬಂದಿಲ್ಲ. ಅದು ಏನು ಅನ್ನೋದು ವಿಚಾರ ಮಾಡಿ ನಿಮಗೆ ಅಪ್ಡೇಟ್ ಮಾಡ್ತೀವಿ. ಇಲ್ಲ ಸರ್, ಈಗ ಏನು ಗೊತ್ತಾ, ನಾವು ಮತ್ತೊಬ್ಬರ ಮಾತನ್ನು ಬರೀ ಆಲಿಸ್ಕೊಂಡು ಹೋಗೋದ್ರ ಬದಲಿ ಇಲ್ಲ ಸರ್, ಅದನ್ನು ಅಲ್ಲ, ಮೊಬೈಲ್ ಈಗ ನಾನಾದರೂ ಏನಾದರೂ ರೆಕಾರ್ಡ್ ಮಾಡಿ ಭಯ ಬೀಳಿಸಿ ನಾನು ಏನಾದರೂ ಹೇಳಿಸ್ಬೋದು. ಅಂಥವನ್ನ ದಯಮಾಡಿ ಅವಾಯ್ಡ್ ಮಾಡಿ ಸರ್. ಅಂಥ ಪರಿಸ್ಥಿತಿಗಳು ಇನ್ನೂ ಮಟ್ಟ